ಕಲಬುರಗಿ ಜೈಲಿನಿಂದ ಮೂವರು ಕೈದಿಗಳು ಎಸ್ಕೇಪ್ ಪ್ರಕರಣ ಸಂಬಂಧ ಗೋಡೆ ಹಾರಿ ಹೋದ ಮೂವರು ಕೈದಿಗಳಲ್ಲಿ ಇಬ್ಬರು ನಾಪತ್ತೆಯಾಗಿದ್ದಾರೆ. ಈಗಾಗಲೇ ಒಬ್ಬ ಕೈದಿ ಸಿಕ್ಕಿದ್ದಾನೆ. ಪರಾರಿಯಾಗಿ 4 ದಿನ ಕಳೆದರೂ ಇಬ್ಬರು ಕೈದಿಗಳು ಮಾತ್ರ ಪತ್ತೆಯಾಗಿಲ್ಲ. ಸಾಗರ್ ಮತ್ತು ಮಸ್ತಾನ್ಗಾಗಿ ಪೊಲೀಸರಿಂದ ಹುಡುಕಾಟ ನಡೆಸಲಾಗ್ತಾ ಇದೆ. ತೆಲಂಗಾಣ ಆಂಧ್ರ ಗಡಿ ಭಾಗದಲ್ಲೂ ಕೈದಿಗಳಿಗಾಗಿ ಶೋಧ ನಡೀತಾ ಇದೆ. ತೆಲಂಗಾಣ ಆಂಧ್ರ ಗಡಿ ಭಾಗದಲ್ಲೂ ಕೈದಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಜೈಲಿನ ಗೋಡೆ ಹಾರಿ ಎಸ್ಕೇಪ್ ಆಗಿದ್ರು ಮೂವರು ಕೈದಿಗಳು. ಜೈಲಿನ ಒಳಗೆ ಏಣಿ ಮೂಲಕ ಗೋಡೆ ಹತ್ತಿ ಎಸ್ಕೇಪ್ ಆಗಿದ್ರು. ಈಗಾಗಲೇ ಮೂವರಲ್ಲಿ ಒಬ್ಬ ಕೈದಿ ಸಂತೋಷ್ನನ್ನ ಬಂಧಿಸಲಾಗಿದೆ. ಆತ ಸಿಕ್ಕಿ ಬಿದ್ದಿದ್ದಾನೆ. ಜುಲೈ 13ನೇ ತಾರೀಕು ಇಂಥದೊಂದು ಘಟನೆ ನಡೆದಿತ್ತು. 15ನೇ ತಾರೀಕು ಮತ್ತೊಬ್ಬ ಕೈದಿಯನ್ನ ಪತ್ತೆ ಹಚ್ಚಿದ್ರು. ಈ ಮೂವರಲ್ಲಿ ಈಗ ಇಬ್ಬರು ಕೈದಿಗಳು ನಾಪತ್ತೆಯಾಗಿದ್ದಾರೆ. ಆಂಧ್ರ ತೆಲಂಗಾಣ ಗಡಿ ಭಾಗದಲ್ಲೂ ಕೂಡ ಇವರಿಗಾಗಿ ಶೋಧ ನಡೀತಾ ಇದೆ. ವಿಶೇಷ ತಂಡ ರಚಿಸಿ ಹುಡುಕಾಟ ಮಾಡಲಾಗ್ತಾ ಇದೆ. ಈಗಾಗಲೇ ಈ ಪ್ರಕರಣ ಸಂಬಂಧ ಜೈಲಾಧಿಕಾರಿಗಳು ಹಾಗೂ ಸಿಬ್ಬಂದಿ ಸೇರಿ 8 ರಿಂದ 9 ಮಂದಿಯನ್ನ ಅಮಾನತುಗೊಳಿಸಲಾಗಿದೆ. ಇದೀಗ ನಾಪತ್ತೆಯಾಗಿರೋ ಇನ್ನಿಬ್ಬರು ಕೈದಿಗಳಿಗಾಗಿ ಹುಡುಕಾಟ ಮುಂದುವರೆದಿದೆ. ಮೂವರು ಕೈದಿಗಳಲ್ಲಿ ಇಬ್ಬರು ನಾಪತ್ತೆಯಾಗಿದ್ದಾರೆ. ಈಗಾಗಲೇ ಒಬ್ಬ ಕೈದಿ ಸಿಕ್ಕಿದ್ದಾನೆ. ಪರಾರಿಯಾಗಿ 4 ದಿನ ಕಳೆದರೂ ಇಬ್ಬರು ಕೈದಿಗಳು ಮಾತ್ರ ಪತ್ತೆಯಾಗಿಲ್ಲ. ಸಾಗರ್ ಮತ್ತು ಮಸ್ತಾನ್ಗಾಗಿ ಪೊಲೀಸರಿಂದ ಹುಡುಕಾಟ ನಡೆಸಲಾಗ್ತಾ ಇದೆ. ತೆಲಂಗಾಣ ಆಂಧ್ರ ಗಡಿ ಭಾಗದಲ್ಲೂ ಕೈದಿಗಳಿಗಾಗಿ ಶೋಧ ನಡೀತಾ ಇದೆ. ತೆಲಂಗಾಣ ಆಂಧ್ರ ಗಡಿ ಭಾಗದಲ್ಲೂ ಕೈದಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಜೈಲಿನ ಗೋಡೆ ಹಾರಿ ಎಸ್ಕೇಪ್ ಆಗಿದ್ರು ಮೂವರು ಕೈದಿಗಳು. ಜೈಲಿನ ಒಳಗೆ ಏಣಿ ಮೂಲಕ ಗೋಡೆ ಹತ್ತಿ ಎಸ್ಕೇಪ್ ಆಗಿದ್ರು. ಈಗಾಗಲೇ ಮೂವರಲ್ಲಿ ಒಬ್ಬ ಕೈದಿ ಸಂತೋಷ್ನನ್ನ ಬಂಧಿಸಲಾಗಿದೆ. ಆತ ಸಿಕ್ಕಿ ಬಿದ್ದಿದ್ದಾನೆ. ಜುಲೈ 13ನೇ ತಾರೀಕು ಇಂಥದೊಂದು ಘಟನೆ ನಡೆದಿತ್ತು. 15ನೇ ತಾರೀಕು ಮತ್ತೊಬ್ಬ ಕೈದಿಯನ್ನ ಪತ್ತೆ ಹಚ್ಚಿದ್ರು. ಈ ಮೂವರಲ್ಲಿ ಈಗ ಇಬ್ಬರು ಕೈದಿಗಳು ನಾಪತ್ತೆಯಾಗಿದ್ದಾರೆ. ಆಂಧ್ರ ತೆಲಂಗಾಣ ಗಡಿ ಭಾಗದಲ್ಲೂ ಕೂಡ ಇವರಿಗಾಗಿ ಶೋಧ ನಡೀತಾ ಇದೆ. ವಿಶೇಷ ತಂಡ ರಚಿಸಿ ಹುಡುಕಾಟ ಮಾಡಲಾಗ್ತಾ ಇದೆ. ಈಗಾಗಲೇ ಈ ಪ್ರಕರಣ ಸಂಬಂಧ ಜೈಲಾಧಿಕಾರಿಗಳು ಹಾಗೂ ಸಿಬ್ಬಂದಿ ಸೇರಿ 8 ರಿಂದ 9 ಮಂದಿಯನ್ನ ಅಮಾನತುಗೊಳಿಸಲಾಗಿದೆ. ಇದೀಗ ನಾಪತ್ತೆಯಾಗಿರೋ ಇನ್ನಿಬ್ಬರು ಕೈದಿಗಳಿಗಾಗಿ ಹುಡುಕಾಟ ಮುಂದುವರೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.